ಭ್ರಷ್ಟಾಚಾರಿಗಳ ಪಾಲಿಗೆ ಶ್ರೀಮನ್ನಾರಾಯಣ ಆದ ಕೋಲಾರದ ಎಸ್ಪಿ ನಾರಾಯಣ್. ಕೋಲಾರ ಜಿಲ್ಲೆಗೆ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡ ಮೇಲೆ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳು ನಿಂತು ಹೋಗಿದೆ. ಯಾವುದೇ ರೀತಿಯ ಗಲಾಟೆಗಳು ಸಹ ಇಲ್ಲದಂತಾಗಿದೆ. ಇತ್ತೀಚೆಗಷ್ಟೇ ಶ್ರೀನಿವಾಸಪುರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸ್ ಬರ್ಬರವಾಗಿ ಕೊಂದವರನ್ನ ಕೆಲವೇ ಗಂಟೆಗಳಲ್ಲಿ ಕೊಲೆಗಾರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಕೋಲಾರದ ಪೊಲೀಸರು ಕ್ರಿಮಿನಲ್ಗಳನ್ನ ಕೆಲವೇ ಗಂಟೆಗಳಲ್ಲಿ ಬಂಧಿಸುವುದರಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದುಕೊಂಡಿದ್ದಾರೆ. ಜೊತೆಗೆ ಕೋಲಾರ ತಾಲೂಕಿನ ವೇಮಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ವೆಂಕಟೇಶ್ ಮತ್ತು ಹೇಮಂತ್ ರವರು ಮತ್ತು ಈ ಠಾಣೆಯ ಸಿಬ್ಬಂದಿ ವರ್ಗದವರಿಂದ ವೇಮಕಲ್ ಮತ್ತು ನರಸಾಪುರ ಭಾಗಗಳಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಕೋಳಿ ಪಂದ್ಯ, ಎಸ್ಪೀಟ್ ದಂಧೆ, ಅಕ್ರಮ ಮದ್ಯ ಮಾರಾಟ, ಅಕ್ರಮವಾಗಿ ನಡೆಯುತ್ತಿದ್ದ ಗಣಿಗಾರಿಕೆ, ಅಕ್ರಮ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ಇವುಗಳನ್ನ ಮಟ್ಟ ಹಾಕೋದ್ರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಗೆ ಭಾಜನರಾಗಿದ್ದಾರೆ. ಇಂತಹ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಇನ್ನೂ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕು ಅಂತ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಕೋಲಾರ ತಾಲೂಕು ಅಧ್ಯಕ್ಷ ಕ್ಯಾಲನೂರು ಸುಬ್ರಹ್ಮಣಿ ಆಶಯ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಕ್ಯಾಲನೂರು ಸುಬ್ರಹ್ಮಣಿ ಅಂತ. ಈಗ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಗೆ ನಾರಾಯಣರಾವ್ ಸಾರ್ ಅವರು, SP ಸಾರ್ ಅವರು ಬಂದಿದ್ದಾರೆ. ಅವರು ಬಂದಿದ್ದಾರೆ. ಈಗ ಸುತ್ತಮುತ್ತ ಎಲ್ಲೂ ಕೆಟ್ಟ ಚಟುವಟಿಕೆಗಳು ಎಲ್ಲಿ ನಡೀತಾ ಇಲ್ಲ. ಅವ್ರು ಬಂದ್ಮೇಲೆ ನಮ್ಮ ಜಿಲ್ಲೆ ಶಾಂತಿಪೂರ್ವಕವಾಗೈತೆ. ಈ ನಮ್ಮ ಹೇಮಗಲ್ ತಾಲೂಕಿನಲ್ಲಿ ವೆಂಕಟೇಶ್ ಸಾರ್ ಬಂದಿದ್ದಾರೆ. ಇವ್ರು ಬಂದಾಗಿಂದ ಗಾಂಜಾ ಆಗಲಿ, ಒಂದು ಕೆಟ್ಟ ಆಗಲಿ, ಒಂದು ಕೋಳಿ ಪಂದ್ಯ ಆಗಲಿ, ಒಂದು ಇಸ್ಪೇಟ್ ಆಗಲಿ ಎಲ್ಲಿ ನಡೀತಾ ಇಲ್ಲ. ಎಲ್ಲ ಕಡಿವಾಣ ಹಾಕಿದ್ದಾರೆ. ನಮ್ಮ ಟೇಸ್ಟ್ನಲ್ಲಿ ಓಪನ್ ಮಾಡಿದ್ದಾರೆ ಸುಬ್ರಾಯ್ ಸಾರ್ ಅವರು, ASI ಸಾರ್ ಅವರು.